ಮೇಲುಕೋಟೆಯ ಗರುಡ ಧ್ವಜಾರೋಹಣ ನೆರವೇರುವುದರೊಂದಿಗೆ ಚೆಲುವನಾರಾಯಣ ಸ್ವಾಮಿಯವರ ವೈರಮುಡಿ ಬ್ರಹ್ಮೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರೆಯಿತು. ಗರುಡದೇವ ಬ್ರಹ್ಮೋತ್ಸವಕ್ಕೆ ದೇವಾನುದೇವತೆಗಳನ್ನು ಮತ್ತು ಭಕ್ತರನ್ನು ಆಹ್ವಾನಿಸುತ್ತಾನೆಂಬ ಸಂಪ್ರದಾಯವಿದ್ದು, ಬ್ರಹ್ಮೋತ್ಸವದ ಮೊದಲ ದಿನ ಗರುಡ ಧ್ವಜಾರೋಹಣ ನೆರವೇರಿಸಲಾಯಿತು. ಚೆಲುವನಾರಾಯಣ ಸ್ವಾಮಿಯವರೊಂದಿಗಿನ ಗರುಡ ಪಟದ ಉತ್ಸವ ನಡೆದ ನಂತರ ಗರುಡನಾಮ ಪಾರಾಯಣ ಮಾಡಿ ಚಿನ್ನದ ಧ್ವಜಸ್ತಂಭದ ಮೇಲೆ ಗರುಡ ಧ್ವಜಾರೋಹಣ ಮಾಡಲಾಯಿತು. ಪುಷ್ಪಾಲಂಕೃತ ಮಂಟಪ ವಾಹನೋತ್ಸವದಲ್ಲಿ ಚೆಲುವನಾರಾಯಣನಿಗೆ ಉತ್ಸವ ನೆರವೇರಿಸಲಾಯಿತು. ನಾಡಿನ ವಿವಿಧ ಕಡೆಯಿಂದ ಬಂದ ಸಹಸ್ರಾರು ಭಕ್ತರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಾರ್ಚ್ 28ರಂದು ಚೆಲುವನಾರಾಯಣ ಸ್ವಾಮಿಗೆ ವೈರಮುಡಿ ಉತ್ಸವ ನಡೆದಿದ್ದು, ಮಾರ್ಚ್ 31ರಂದು ಮಹಾರಥೋತ್ಸವ, ಏಪ್ರಿಲ್ 1ರಂದು ಕಲ್ಯಾಣಿ 2ರಂದು ತೀರ್ಥ ಸ್ನಾನ ಮತ್ತು ಪಟ್ಟಾಭಿಷೇಕ ಮಹೋತ್ಸವಗಳು ನೆರವೇರಲಿವೆ. ಜಾತ್ರಾ ಮಹೋತ್ಸವಕ್ಕಾಗಿ ಮಂಡ್ಯ ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬೆಂಗಳೂರು ಮತ್ತು ಜಲಸೂರು ರಸ್ತೆ ನೂರಾರು ಕಿಲೋಮೀಟರ್ ರಸ್ತೆಯ ಕಾಮಗಾರಿ ಕೆಶಿಪ್ ಕಂಪನಿಯ ಮೂಲಕ ನಡೆದಿದ್ದು, ಬಹುಪಾಲು ಕಾಮಗಾರಿ ಮುಕ್ತಾಯಗೊಂಡಿದೆ. ಆದರೆ ನಾಗಮಂಗಲ ತಾಲೂಕಿನ ಗುಡಗಬಾಳು ಗ್ರಾಮದ ಕೇವಲ 20 ಮೀಟರ್ ರಸ್ತೆ ಕಾಮಗಾರಿಯನ್ನು ಗ್ರಾಮಸ್ಥರೇ ತಡೆದಿದ್ದು, ಕೆಶಿಪ್ ಕಂಪನಿ ಅಧಿಕಾರಿಗಳು ಮತ್ತು ಮಂಡ್ಯ ಉಪವಿಭಾಗಾಧಿಕಾರಿ ವಿರುದ್ಧ ಲಂಚದ ಆರೋಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮಸ್ಥರು ಮಾತನಾಡುತ್ತಿದ್ದಾರೆ. ಹಾಗಾದರೆ ಈ ಸ್ಟೋರಿ ನೋಡಿ. ದೇವರಪುರ ಹೋಬಳಿಯ ಗುಡಗಬಾಳು ಗ್ರಾಮದ 100 ಜನರು ಕುಟುಂಬವಿರುವ ಒಂದು ಪುಟ್ಟ ಹಳ್ಳಿ. ಈ ಗ್ರಾಮದ ಮೂಲಕ ಜಲಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹಾದು ಹೋಗ್ತದೆ. ರಸ್ತೆ ಎಡಬದಿ ಮತ್ತು ಬಲಬದಿಯಲ್ಲಿ 20ಕ್ಕೂ ಹೆಚ್ಚು ರೈತ ಕುಟುಂಬವು ನಿವಾಸದ ಮನೆಯನ್ನು ಕಳೆದುಕೊಂಡಿದ್ದು, ಗ್ರಾಮದ ವಲಯದಲ್ಲಿ ಜಮೀನನ್ನು ಕಳೆದುಕೊಂಡಿದ್ದಾರೆ. ಗ್ರಾಮಸ್ಥರು ಆರೋಪ ಮಾಡುವಂತೆ 20ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಅನ್ಯಾಯವಾಗಿದೆ. ಲಂಚದ ಹಣವನ್ನು ನೀಡಿರುವ ಜನರಿಗೆ 80 ಲಕ್ಷ ಮತ್ತು 1 ಕೋಟಿಯಷ್ಟು ಪರಿಹಾರದ ಹಣವನ್ನು ನೀಡಿದ್ದಾರೆ. ಅದೇ ಗ್ರಾಮದ ಪಕ್ಕದ ಮನೆಗಳಿಗೆ ಕೇವಲ ಲಕ್ಷದ ರೂಪದಲ್ಲಿ ಹಣ ನೀಡಿದ್ದಾರೆ. ಇದರಿಂದ ನೊಂದ ರೈತ ಆಕ್ರೋಶಭರಿತರಾಗಿ ಹೆದ್ದಾರಿ ರಸ್ತೆ ನಿರ್ಮಾಣವನ್ನು ತಡೆದು ನಿಲ್ಲಿಸಿದ್ದಾರೆ. ರಸ್ತೆ ಮಾಡೋಕ್ಕೆ ಜಾಗ ಬಿಡಲ್ಲ, ನಮಗೆ ಸರಿಯಾದ ಇದು ಕೊಟ್ಟಿಲ್ಲ, ಅಮೌಂಟ್ ಕಡಿಮೆ ಕೊಟ್ಟಿದ್ದಾರೆ. ನಾವು ಜಾಗ ಬಿಡಲ್ಲ ಅಂದಾಗ ಪೊಲೀಸ್ ಕಂಪ್ಲೇಂಟ್ ಮಾಡಿ ಕೊಟ್ಟರು. ನಾನು ಬಿಡಲ್ಲ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಹತ್ರ ಹೋಗಿ ಮಾತಾಡಿ ನನಗೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಸ್ತೆ ಮಾಡಿಸ್ಕೊಂಡ್ರು. ಪರಿಹಾರ ಕೊಡ್ತೀನಿ ರಸ್ತೆ ಮಾಡಿಕೊಂಡು ತಿರ್ಗಿ ಪರಿಹಾರ ಕೇಳಿದ್ರೆ ಫೋನ್ ರಿಸೀವ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ನಂದು ಅದನ್ನು ಅರ್ಧ ಗುಂಟೆಗೆ 16 ಲಕ್ಷ ಮಾತ್ರ ಕೊಟ್ಟಿದ್ದಾರೆ ಸರಿಗೆ. ನಮಗೆ ನೇರ ಖರೀದಿ ಮಾಡಿದ್ರೆ ನೋಂದಣಿ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ, ನಮ್ಮ ಪಕ್ಕದ ಮನೆಯವರಿಗೆ ನೇರ ಖರೀದಿ ಆಗಿರೋ ಮನೆ ತಿರುಗಿ ಹೆಚ್ಚುವರಿಯಾಗಿ 49 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ನಾನು ಕೇಳಿದ್ದೆ ಕೊಡದೆ ಫೋನ್ ಮಾಡಿದ್ರೆ ಎದುರಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಫೋನ್ ಎತ್ಕೊಳ್ದೆ ನಮಗೆ ತೊಂದರೆ ಕೊಡ್ತಾರೆ. ಈಗ ಲಂಚ ಕೊಟ್ಟರೆ ಬಿಲ್ ಮಾಡಿಕೊಡ್ತಾರೆ. ಯಾರು ಅಧಿಕೃತವಾಗಿ ಹೆಚ್ಚಾಗಿ ಅಮೌಂಟ್ ಕೊಡ್ತಾರೆ, ಆಮೇಲೆ ಯಾರು ರಾಜಕಾರಣಿ ಒತ್ತಡ ಇರ್ತಾರೆ ಅವರಂಥವ್ರಿಗೆ ದುಡ್ಡನ್ನ ಹೆಚ್ಚುವರಿ ಮಾಡ್ತಾ ಇದ್ದಾರೆ. ಅವು ಪ್ರಬಲವಾಗಿರೋದಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಹಾಲಿ ಮೆಂಬರ್ ಇರುತ್ತೆ, ಅವ್ರಿಗೆ ಹೆಚ್ಚುವರಿಯಾಗಿ ನಮ್ಮ ಜೊತೆ ರಿಜಿಸ್ಟರ್ ಆದವ್ರಿಗೆ 49 ಲಕ್ಷ ಹೆಚ್ಚುವರಿಗೆ ಮಾಡಿದ್ದಾರೆ. ನಮ್ಗೆ ನೋಡಿ ಇದು ಮಾಡಿದ್ದಾರೆ. ಒಂದು ರಸ್ತೆ ನಮ್ಮನೆ ಮುಂದೆ 3 ಅನಧಿಕೃತವಾಗಿವೆ ನೋಡಿ. ನಮ್ಮನೆ ಮುಂದೆ ಒಂದು ಮನೆ ಇದೆ, ಅದು ರಸ್ತೆಗೆ ಮೊದಲು ಡಿನೋಟಿಫಿಕೇಶನ್ ಆಗಿಲ್ಲ. ಅದು ಆ ಮನೆ ಕಟ್ಟ ಮತ್ತೆ ಅಧಿಕಾರಿಗಳು ಸ್ವಲ್ಪ ಎಲ್ಲ ದುಡ್ಡು ಇನ್ವಾಲ್ವ್ ಆಗಿ ನನಗೆ ಮಾಹಿತಿ ಗೊತ್ತಾದ AC ಅವರಿಗೆ 8 ಲಕ್ಷ ದುಡ್ಡನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಗೊತ್ತಿದೆ. ಬಟ್ ಅದಕ್ಕೆ ನೇರವಾದ ಇದು ಗೊತ್ತಿಲ್ಲ ನಮಗೆ. ಅದೇ ದೇಶಕ್ಕೆ ಯಾವ ಮನೆ ಹೊಂಟೋಗ್ಬಿಡೋರು 1 ಕೋಟಿ 8 ಲಕ್ಷ ಮನೆ ಖರೀದಿ ಮಾಡಿದ್ರೆ ರೋಡ್ಗೆ ವ್ಯವಸ್ಥೆನೇ ಇಲ್ಲ. ಆಮೇಲೆ ನಮ್ಮೂರಿನಲ್ಲಿ 4 ಏನು ಬಸ್ನ ಗ್ರಾಮಸ್ಥರು ಆರೋಪ ಮಾಡುವಂತೆ ನಮ್ಮ ಗ್ರಾಮದಲ್ಲಿ ಬಸವೇಶ್ವರ ಎಂಬ ದೇವಾಲಯ ಇರುವುದಿಲ್ಲ. ಆದರೆ ದೇವಸ್ಥಾನದ ಹೆಸರಲ್ಲಿ 24 ಲಕ್ಷ ರೂಪಾಯಿ ಹಣ ಸಂದಾಯವಾಗಿದೆ. ಕೆಲವರಿಗೆ ಕೋಟಿ ಹಣ, ಕೆಲವರಿಗೆ ಲಕ್ಷದ ರೂಪದಲ್ಲಿ ಪಂಗನ ಹಾಕಿದ್ದಾರೆ. ಈ ಸಂಬಂಧ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿರವರು ಮತ್ತು ಜಿಲ್ಲಾಧಿಕಾರಿ ಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡುವ ಮೂಲಕ ರೈತರಿಗಾದ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಬಸವಣ್ಣ ದೇವಸ್ಥಾನ ಅಲ್ಲೇ ಕೆಳಗಡೆ ಇತ್ತು, ಅದು ಕಟ್ಟಿಲ್ಲ. ಆ ದೇವಸ್ಥಾನಕ್ಕೆ ನಿಮ್ಮೂರು ದುಡ್ಡು ಇಲ್ಲೇ ಹಾಕಿ ಏನ್ಬಿಟ್ಟು ಹೊಂಟೋದ್ರು. ಅಷ್ಟೇ ತಿರ್ಗಿ ಈಗ ಆಗದೆ. ಯಾರು ತಗೊಂಡವ್ರೆ ಅದು
ಇದು ಮಾಡ್ಬೇಕು, ನೀವು ಚೆಕ್ ಮಾಡಬೇಕು ಎಲ್ಲಿ ಹೋಗೋದೆ ಏನದೆ ಅಂತ. ಅಧಿಕಾರಿಗಳು ಅಧಿಕಾರಿಗಳು ಇಟ್ಕೊಂಡು ಇಲ್ಲ ದೇವಸ್ಥಾನ ಇಲ್ಲ, ಅದು ದುಡ್ಡು ತಿನ್ಕೋದ್ರಲ್ಲ ದೇವಸ್ಥಾನ ಇದ್ದದು. ದುಡ್ಡು ತಿನ್ಕೋದ್ರಲ್ಲ. ಯಾವ ಒಬ್ಬರಿಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅನ್ಯಾಯ ಆಗದೆ. ಇದು ರಾಜಕಾರಣಿಗಳು ಇವರು ಈ KCP ಅವ್ರ ಕಡೆಯಿಂದ ಆಗಿದ್ದದೋ ಇಲ್ಲ DCAC ಅವ್ರ ಕಡೆಯಿಂದ ಆಗಿದ್ದದೋ ಅದು ಏನು ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ. ಇಲ್ಲಿ ನೋಡಿ ನಮ್ಮ ದೇವಸ್ಥಾನದ ರೋಡ್ನೇ ಬೇರೆ ಹೋಗ್ಬಿಟ್ಟು ಇದೊಂದು ರೋಡ್ ಹೊಡ್ಕೊಳ್ಳಿ ಸಾಕು. ಎಷ್ಟು ದಿವಸ ಆಗದೆ ಊರಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ, ತಾರ ಹಾಕೊಡು ಅವ್ರ ಕೈಲಿ ಹಾಕೋಕ್ಕಾಗಿಲ್ಲ. ಇದನ್ನ ಒಂದು ಸ್ವಲ್ಪ ಕ್ರಮಬದ್ಧವಾಗಿ ಇದನ್ನ ತೀರ್ಮಾನ ಮಾಡ್ಕೊಡ್ಬೇಕು ನಮ್ಗೆ ಅಷ್ಟೇ. ದುಡ್ಡು ಕೊಟ್ಟವ್ರಿಗೆ ಮಾಡಿರೋದು, ದುಡ್ಡು ಕೊಡೋರಿಗೆ ಕಮ್ಮಿ ಮಾಡವ್ರೆ, ದುಡ್ಡು ಕೊಟ್ಟವ್ರಿಗೆ ಮಾಡೋರು ಒಳಂತ್ರ ಯಾರು ತಗೊಂಡು ದುಡ್ಡು ಕೊಟ್ಟವ್ರು ಅವ್ರು ಮಾಡವ್ರೆ. ನಮ್ದಲ್ಲಿ ಏನು ಅನ್ಯಾಯ ಆಗದೆ ಅದು ಸರಿ ಮಾಡಿಕೊಡ್ಬೇಕು, ಸರಿ ಮಾಡಿಕೊಡ್ಬೇಕು. ನಮ್ಮ ಗ್ರಾಮದ ಅನ್ಯಾಯ ಆಗಿರೋದ. ಆಮೇಲೆ ನಮ್ಮ ಬಸವಣ್ಣ ಟೆಂಪಲ್ ಕಟ್ಟಿ ಕೊಡಬೇಕು. ಬಸವಣ್ಣ ಟೆಂಪಲ್ ಇಲ್ಲ, ಅದು ಬೇಕು ನಮ್ಗೆ. ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ರೈತ ನಾಯಕಿ ಸುನಂದ ಚರಂ ನೇತೃತ್ವದಲ್ಲಿ ಗೆಜ್ಜಲಗೆರೆಯಲ್ಲಿ ನಡೀತಿರುವ ಹೋರಾಟ 100ನೇ ದಿನದತ್ತ ದಾಪುಗಾಲಿಡುತ್ತಿದೆ. ಪ್ರತಿಭಟನಾಕಾರರು ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದರೂ ಕೂಡ ಜಿಲ್ಲಾಡಳಿತವಾಗಲಿ ರಾಜ್ಯ ಸರ್ಕಾರವಾಗಲಿ ಸ್ಥಳೀಯ ಶಾಸಕರಾಗಲಿ ಗಮನ ಹರಿಸದಿರುವುದರಿಂದ ಹೋರಾಟ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ. ಪ್ರತಿದಿನ ಗ್ರಾಮಸ್ಥರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹೋರಾಟಕ್ಕೆ ತಮ್ಮ ಬಲವನ್ನು ನೀಡುತ್ತಿದ್ದಾರೆ. ಶಾಸಕರು, ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರೈತ ಸಂಘದ ಹೋರಾಟಕ್ಕೆ, ರೈತ ಸಂಘದ ಹೋರಾಟಕ್ಕೆ, ಮಹಿಳೆಯರ ಹೋರಾಟಕ್ಕೆ, ಪಕ್ಷಾತೀತ ಹೋರಾಟಕ್ಕೆ, ಪಕ್ಷಾತೀತ ಹೋರಾಟಕ್ಕೆ, ಸ್ವಾಭಿಮಾನದ ಹೋರಾಟಕ್ಕೆ, ಸ್ವಾಭಿಮಾನದ ಹೋರಾಟಕ್ಕೆ, ಗೆಜ್ಜಲಗೆರೆ ಗ್ರಾಮಸ್ಥರ ಅಣ್ಣ ತಮ್ಮಂದಿರ ಹೋರಾಟಕ್ಕೆ, ಅಣ್ಣ ತಮ್ಮಂದಿರ ಹೋರಾಟಕ್ಕೆ ಉಳಿಯಲಿ 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 ಉಳಿಯಲಿ, ತೊಲಗಲಿ 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 ತೊಲಗಲಿ, ಬೇಕೇ ಬೇಕು ಬೇಕೇ ಬೇಕು, ಬೇಡವೇ ಬೇಡ ಬೇಡವೇ ಬೇಡ. ಮತ್ತೂರು ಶಾಸಕರ ನಿಲುವಿಗೆ, ಮತ್ತೂರು ಶಾಸಕರ ನಿಲುವಿಗೆ, ದಿನೇಶ್ ಗೂಳಿಗೌಡರ ನಿಲುವಿಗೆ, ದಿನೇಶ್ ಗೂಳಿಗೌಡರ ನಿಲುವಿಗೆ, ಪಂಚಾಯಿತಿಯನ್ನು ನಗರಸಭೆಗೆ ಸೇರಿಸಿದ ಪಂಚಾಯಿತಿ ಸದಸ್ಯರಿಗೆ, ಪಂಚಾಯಿತಿಯನ್ನು ನಗರಸಭೆಗೆ ಸೇರಿಸಿದ ಪಂಚಾಯಿತಿ ಸದಸ್ಯರಿಗೆ, ಚಳವಳಿಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ, ಉಸ್ತುವಾರಿ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಪಂಚಾಯಿತಿ ಇದ್ದರೆ ನಗರಸಭೆ ಆದರೆ, ಪಂಚಾಯಿತಿ ಇದ್ದರೆ ನಗರಸಭೆ ಆದರೆ, ಪಂಚಾಯಿತಿ ಇದ್ದರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕ್ರೀಡಾ ಸಂಸ್ಥೆ ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು ವತಿಯಿಂದ 2025-26ನೇ ಸಾಲಿನ ರಾಜ್ಯಮಟ್ಟದ ಅಂತರ್ ವಿದ್ಯುತ್ ಕಂಪನಿಗಳ ಕ್ರೀಡಾಕೂಟ ಬುಧವಾರ ಯಶಸ್ವಿಯಾಗಿ ಆರಂಭವಾಯಿತು. ಮಂಡ್ಯದ PET ಇಂಜಿನಿಯರಿಂಗ್ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕರು ಹಾಗೂ ಸೆಸ್ಕ್ ಅಧ್ಯಕ್ಷರಾದ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯುತ್ ಕಂಪನಿಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ದಿನದ 24 ಗಂಟೆ ಬಿಡುವಿಲ್ಲದ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಸಿಬ್ಬಂದಿಗೆ ಈ ರೀತಿ ಕ್ರೀಡಾಕೂಟ ಆಯೋಜಿಸಿರುವುದರಿಂದ ಅವರಲ್ಲಿನ ಒತ್ತಡ ಕಡಿಮೆಯಾಗಿ ಸ್ವಲ್ಪ ಮಟ್ಟಿನ ಮನರಂಜನೆ ಸಿಗಲಿದೆ. ಅದರಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಆಟಗಾರರು ಉತ್ಸಾಹದಿಂದ ಭಾಗವಹಿಸಿ ಅಂತ ಹೇಳಿದರು. 2 ದಿನಗಳ ಕ್ರೀಡಾಕೂಟದಲ್ಲಿ ಸೆಸ್ಕ್, ಬೆಸ್ಕ್, ಮೆಸ್ಕಾಂ, ಎಸ್ಕ್ ಹಾಗೂ ಜೆಸ್ಕಾ ಕಂಪನಿಗಳ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಕ್ರೀಡಾಕೂಟದಲ್ಲಿ ಕಬಡ್ಡಿ, ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನ್ನಿಸ್ ಸೇರಿದಂತೆ ವಿವಿಧ ಕ್ರೀಡಾಕೂಟ ನಡೆಯಲಿವೆ ಅಂತ ಹೇಳಿದರು.
ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳಲ್ಲಿ ಸಾಧನೆ ಮಾಡಿದ ನಿಶಿತಾ ಶಟಲ್ ಬ್ಯಾಡ್ಮಿಂಟನ್, ನಂದೀಶ್ ಶಟಲ್ ಬ್ಯಾಡ್ಮಿಂಟನ್ ಹಾಗೂ ಕಾರ್ತಿಕ್ ಕಬಡ್ಡಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಂತರ ಇದೇ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ ನಿಶಿತಾ ಅವರು ಕ್ರೀಡಾಪಟುಗಳಿಗೆ ಕ್ರೀಡಾ ಪ್ರಮಾಣ ವಚನ ಬೋಧಿಸಿದರು. ಸಮಾರಂಭದಲ್ಲಿ ಸೆಸ್ಕ್ ವ್ಯವಸ್ಥಾಪಕ ನಿರ್ದೇಶಕರಾದ KM ಮುನಿಗೋಪಾಲ್, A ಸುನಿಲ್ ಕುಮಾರ್, ರೇಣುಕಾ, ಲಿಂಗರಾಜಮ್ಮ, ರೂಪಾ, K ಬಲರಾಮ್, ಗಿರೀಶ್ ಹಾಗೂ ಮೈಕಲ್ ವಾಷಿಂಗ್ಟನ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಹಾಜರಿದ್ದರು. ನಾಗಮಂಗಲ ಪುರಸಭೆ ಕಚೇರಿಯಲ್ಲಿ 33ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಸಂಬಳ ಎಂಬ ಪದವನ್ನೇ ಮರೆತುಬಿಟ್ಟಿದ್ದಾರೆ ಎಂದರೆ ನೀವು ಅರ್ಥ ಮಾಡಿಕೊಳ್ಳಬೇಕು. ಕೆಳದರ್ಜೆ ನೌಕರರನ್ನು ಹೇಗೆ ನಡೆಸಿಕೊಳ್ತಾರೆ ಎಂಬುದಕ್ಕೆ ಇದೊಂದು ಉದಾಹರಣೆ ನೋಡಿ. ಪುರಸಭೆಯ ಹೊರಗುತ್ತಿಗೆ ನೌಕರರಿಗೆ ಕಳೆದ 6 ತಿಂಗಳಿಂದ 2 ನೌಕರರಿಗೆ ಮತ್ತು 4 ತಿಂಗಳಿಂದ 30ಕ್ಕೂ ಹೆಚ್ಚು ಜನ ನೌಕರರಿಗೆ ಲಕ್ಷ ರೂಪಾಯಿ ಸಂಬಳವನ್ನು ನೀಡದೆ ಸತಾಯಿಸುತ್ತಿರುವ ಬಂಡ ಗುತ್ತಿಗೆದಾರನ ವಿರುದ್ಧ ನೌಕರರು ಸಭೆಸುತ್ತಿದ್ದಾರೆ. ಇಲ್ಲಿ ಕಾರ್ಯನಿರ್ವಹಿಸುವ ಡಾಟಾ ಆಪರೇಟರ್, ಸೆಕ್ಯೂರಿಟಿ ಗಾರ್ಡ್, ಡ್ರೈವರ್, ಸೂಪರ್ವೈಸರ್, ಪೌರಕಾರ್ಮಿಕ, ಲೋಡರ್ಸ್, ವಾಟರ್ಮ್ಯಾನ್ ನೌಕರರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಇದರ ಜೊತೆಗೆ ASI ಮತ್ತು PF ಎಂಬ ಸೌಲಭ್ಯ ಕನಸಿನ ಮಾತಾಗಿದೆ. ಈ ಅಕ್ರಮದ ವಿರುದ್ಧ ದನಿ ಎತ್ತಿದ ಕೆಲ ನೌಕರರು ಕಾರ್ಮಿಕ ಇಲಾಖೆ ಮತ್ತು ಪುರಸಭೆಯ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಇದರಿಂದ ಕೋಪಗೊಂಡ ಬಂಡ ಗುತ್ತಿಗೆದಾರ ಯಾವುದೇ ಹಣವನ್ನು ನೀಡದೆ ಸತಾಯಿಸುತ್ತಿದ್ದಾರೆ. ಇನ್ನಾದರೂ ಈ ಕೆಳಹಂತದ ನೌಕರರಿಗೆ ವೇತನವನ್ನು ನೀಡುವರು ಎಂಬುದನ್ನು ಕಾದು ನೋಡಬೇಕಾಗಿದೆ. ಪುರಸಭೆ JCB ಡ್ರೈವರು ಈಗ ಮೇಡಮು ಹೆಲ್ತ್ ಇನ್ಸ್ಪೆಕ್ಟ್ರುಗಳನ್ನ ಗಮನಕ್ಕೂ ತಂದಿದ್ದೀವಿ, ನಿನಗೆ ಮಾಡಿಸ್ಕೊಡ್ತೀನಿ ಕಣಪ್ಪ ಅಂತ ಅಂದರು. ಹೋದ ತಿಂಗಳು ನಮ್ಮ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಸಂಬಳ ಆಯಿತು, ನನಗೆ ಮಂಗಳಮ್ಮ ಅವ್ರಿಗೆ ಆಗಿರಲಿಲ್ಲ. ಈ ಸಲಿನೂ ನನ್ನ ಸಹೋದ್ಯೋಗಿಗಳಿಗೆಲ್ಲ ಆಗೈತೆ, ನನಗೆ ಮಂಗಳಮ್ಮ ಅವ್ರಿಗೆ ಆಗ್ತಾಯಿಲ್ಲ. ಡ್ಯೂಟಿ ಮಾಡ್ತಾಯಿದ್ರು 6 ತಿಂಗಳಾಯ್ತಣ್ಣ. 6 ತಿಂಗಳಿಂದ ಸಂಸಾರ. ಇವತ್ತು ಯುಗಾದಿ ಹಬ್ಬ, ಎಲ್ಲರ ಮನೇನೂ ಹಬ್ಬ ಮಾಡ್ತವ್ರೆ. ನಾನು ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀನಿ JCBಲಿ. ಹೆಣ್ಮಕ್ಳಿಗೆ ಒಂದು ಬಟ್ಟೆ ತೊಗೊಳಕ್ಕೆ ಕಾಸಿಲ್ಲ, ಒಂದು ಬಾಳೆಹಣ್ಣು ತೊಗೊಳಕ್ಕೆ ಕಾಸಿರಲಿಲ್ಲ, ಒಂದು ಹೂವು ತೊಗೊಳಕ್ಕೂ ಕಾಸಿಲ್ದಂಗೆ ಆಗೈತೆ. ಹಿಂಗೆ ಇಷ್ಟೆಲ್ಲ ಇದು ಮಾಡಿ ಚಲುವರಾಯಸ್ವಾಮಿ ಹತ್ರನೂ ಹೋಗಿ ಅಣ್ಣ ಸಂಬಳ ಮಾಡಿಲ್ಲ, ಒಂಚೂರು ಹೇಳೋಣ ಮಾಡಿಸ್ರೋಣ ಅಂತ ಅವ್ರಿಗೂ ಮಾಹಿತಿಗೆ ಹೇಳ್ದು. ಮತ್ತು ಗೊತ್ತಿರೋ ಇಲ್ಲಿ ಕೌನ್ಸಿಲರ್ಗಳು, ಮೇನ್ ಲೀಡ್ರುಗಳಿಗೆ ಎಲ್ಲರಿಗೂ ಹೇಳ್ದು, ಅಣ್ಣ ಹಿಂಗೆ ನನಗೆ ಸಂಬಳ ಒಬ್ಬನಿಗೆ ಹಿಂಗೆ ಮಾಡೋರೆ, ನಿಲ್ಲಿಸ್ಬಿಟ್ಟವ್ರಣ್ಣ, ಏನೋ ಹೇಳಿ ಮಾಡಿಸ್ಕೊಡ್ರಣ ಅಂತ ಎಲ್ಲರ ಗಮನಕ್ಕೆ ತಂದು. ಮೇಡಮ್ಮು ಮಾತ್ರ ನನ್ನ ಜವಾಬ್ದಾರಿ, ಹೋದ ತಿಂಗಳೇ ನನ್ನ ಜವಾಬ್ದಾರಿ, ನಾನು ಮಾಡಿಸ್ಕೊಡ್ತೀನಿ ಕಣಪ್ಪ ಅಂತ ಅಂದಿದ್ರು. ಅದಕ್ಕೋಸ್ಕರ ಈ ತಿಂಗಳೂ ಸುಮ್ಮನಾದ್ವಿ. ಈ ತಿಂಗಳೂ ನಮಗೆ ಸಂಬಳ ನಿಲ್ಲಿಸೋರು. ಒಟ್ಟು ಹಣ ಈ 10 ದಿವಸ ಹೋದರೆ ಇನ್ನು 6 ತಿಂಗಳು ಸಂಬಳ ಆಗಬೇಕಣ್ಣ. ಬೇರೆ ಸಹೋದ್ಯೋಗಿಗಳಿಗೆಲ್ಲ 3 ತಿಂಗಳದ್ದು ಆಗಬೇಕು. ನಮಗೆ ಹೋದ ತಿಂಗಳದು, ಈ ತಿಂಗಳದು, 2 ತಿಂಗಳದು ಅವ್ರಿಗೆಲ್ಲ ಮಾಡೋರೆ, ನಮಗೆ 2 ತಿಂಗಳು ಮಾಡಿ ಒಟ್ಟು 5 ತಿಂಗಳು. ಈ ತಿಂಗಳು ಸೇರಿದ್ರೆ 6ನೇ ತಿಂಗಳಿಗೆ ಸಂಬಳ ಆಗಬೇಕಣ್ಣ. ಮದ್ದೂರು ನಗರಸಭೆ ಕ್ಷೇತ್ರ ವಿಂಗಡಣೆ ಮಾಡಿ ವಾರ್ಡ್ ಪ್ರದೇಶ ವ್ಯಾಪ್ತಿಯನ್ನು ನಿರ್ದಿಷ್ಟಪಡಿಸಿ ಎಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ಸಾರ್ವಜನಿಕರು ತಮ್ಮ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ 33/2000 ಸಲಹೆ ಮತ್ತು ಆಕ್ಷೇಪಣೆ ಅರ್ಜಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುವಂತೆ ಮದ್ದೂರು ನಗರಸಭೆ ಪೌರಾಯುಕ್ತರಾದಂಥ ರಾಧಿಕಾ ಮನವಿ ಮಾಡಿದ್ದಾರೆ. ಮದ್ದೂರು ನಗರಸಭೆ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಮಾರ್ಚ್ ತಿಂಗಳ ಅಂತ್ಯದಲ್ಲಿ ನಗರದ ಸಾರ್ವಜನಿಕರು, ವರ್ತಕರು ಸರಿಯಾದ ಸಮಯಕ್ಕೆ ತೆರಿಗೆಯನ್ನು ಹಂಚಿಕೊಳ್ಳುವ ಮೂಲಕ ನಗರಸಭೆ ಆದಾಯಕ್ಕೆ ಮತ್ತು ಅಭಿವೃದ್ಧಿಗೆ ಕೈಜೋಡಿಸಬೇಕು ಅಂತೇಳಿ ಪೌರಾಯುಕ್ತ ರಾಧಿಕಾ ಅವರು ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಸಭೆ ಆಗಿರೋ ಮೇಲ್ದರ್ಜೆಗೆ ಇರಿಸಿ 31 ವಾರ್ಡ್ಗಳಾಗಿದ್ದಾವೆ. ಸೊ ಎಲ್ಲರೂ ಅವರವರ ಕಂದಾಯವನ್ನು ನಿಗದಿತ ಸಮಯದಲ್ಲಿ ಕಟ್ಟಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ತರಹದ ಸೌಲಭ್ಯಗಳು ನಮ್ಮ ಕಚೇರಿಯಲ್ಲಿದ್ದಾವೆ. ಟ್ಯಾಕ್ಸ್ ಅಪ್ಡೇಟ್ ಆಗೋದಾಗಲಿ, ಈ ಸ್ವತ್ತು ಕೊಡೋದಾಗಲಿ ಬೇಗ ಒಂದು ನಿಗದಿತ ಅವಧಿಯಲ್ಲಿ ಎಲ್ಲ ವಿಲೇವಾರಿ ಮಾಡಲಾಗ್ತಾ ಇದೆ. ದಯವಿಟ್ಟು ಯಾರು ಬಾಕಿ ಟ್ಯಾಕ್ಸ್ಗಳನ್ನ ಉಳಿಸ್ಕೋಬೇಡಿ. ಬಂದು ನಗರಸಭೆಗೆ ಬಂದು, ಈಗ ಹೆಂಗೋ ಏಪ್ರಿಲು, ಮೇ, ಜೂನ್, ಜುಲೈಯಲ್ಲಿ ರಿಬೇಟ್ ಇರುತ್ತೆ, 5% ರಿಬೇಟ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ತಮ್ಮ ಎಲ್ಲ ವರ್ಷದ ಕಂದಾಯಗಳನ್ನು ಕಟ್ಟಿ ಸಾರ್ವಜನಿಕರು ಸಹಕರಿಸಬೇಕಾಗ್ತದೆ. ಮತ್ತು ವಾಟರ್ ಬಿಲ್ಲಿಂದ ಹಿಡಿದು ಬೇರೆ ಟ್ರೇಡ್ ಲೈಸೆನ್ಸ್ ಎಲ್ಲನೂ ಅಷ್ಟೇ ಅಪ್ ಟು ಡೇಟ್ ಕಟ್ಕೊಂಡು ಎಲ್ಲ ನಗರಸಭೆಗೆ ಆದಾಯ ಬರಂಗೆ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ತೊಡಗಿಸ್ಕೊಳ್ಬೋದು ಮತ್ತು ಜನಗಳಿಗೆ ಅಧಿಕೃತವಾಗಿ ಸೇವೆಗಳನ್ನ ಕೊಡ್ಬೋದು. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದು ಒಳ ಮೀಸಲಾತಿ ಜಾರಿಗೆ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಹನುಮಂತಪ್ಪ ಬಳ್ಳಾರಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ 2024 ಆಗಸ್ಟ್ನಲ್ಲಿ ಆದೇಶ ನೀಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಯಾರ ಒತ್ತಡಕ್ಕೆ ಮಣಿದು ಒಳ ಮೀಸಲಾತಿ ಜಾರಿ ಮಾಡದೆ ನಾಟಕ ಮಾಡುತ್ತಿದೆ ಅಂತ ಹೇಳಿದರು. ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಬಳಿ ಸಾಕಷ್ಟು ಆಯೋಗಗಳ ವರದಿ ಇದೆ. ಈ ಸಂಬಂಧ ಸದನದಲ್ಲಿ ಮತ್ತು ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ರಾಜ್ಯಪಾಲರ ಅನುಮತಿ ಪಡೆದರೂ ಯಾವ ಕಾರಣಕ್ಕೆ ತಡೆ ಹಿಡಿದಿದ್ದೀರಿ ಅಂತ ಪ್ರಶ್ನೆ ಮಾಡಿದರು. ಮೋಹನ್ ದಾಸ್ ಅವರ ವರದಿ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡದೆ ರಾಜಕೀಯ ಲಾಭಕ್ಕಾಗಿ ಹಲವಾರು ಗುಂಪು ಮಾಡಿ ಬೇಕಾಬಿಟ್ಟಿಯಾಗಿ ಜಾರಿ ಮಾಡಿದೆ ಎಂದು ದೂರಿದರು. ನೆರೆ ರಾಜ್ಯ ತಮಿಳುನಾಡಿನಲ್ಲಿ
ಪಂಜಾಬ್ನಲ್ಲಿ ಮತ್ತು ಹರಿಯಾಣದಲ್ಲಿ ಮೀಸಲಾತಿ ಇದೆ, ಆದರೆ ನಮ್ಮ ರಾಜ್ಯದಲ್ಲಿ 50% ಮೀಸಲಾತಿ ಜಾರಿ ಮಾಡಲು ಏನು ಅಡ್ಡಿ ಅಂತ ಅವರು ಪ್ರಶ್ನೆ ಮಾಡಿದರು. 24 ಆಗಸ್ಟ್ 1ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದ 7 ನ್ಯಾಯಾಧೀಶರ ಪೀಠ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಅಂದಿನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇತರೆ 6 ಜನ, ಒಟ್ಟು 7 ಜನ ನ್ಯಾಯಮೂರ್ತಿಗಳು ಒಮ್ಮತದ ತೀರ್ಪನ್ನು ಕೊಟ್ಟು ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಅಧಿಕಾರ ಆಯಾ ರಾಜ್ಯಗಳಿಗಿದೆ, ನೀವು ಮಾಡ್ಬೋದು ಅಂತೇಳಿ ತೀರ್ಪನ್ನು ಕೊಟ್ಟು ಕೇವಲ 15 ದಿನಗಳ ಒಳಗಡೆ ಅಥವಾ 1 ತಿಂಗಳ ಒಳಗಡೆ ತೆಲಂಗಾಣ ಸರ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ಅಲ್ಲಿನ ಸರ್ಕಾರಗಳು ತಕ್ಷಣವೇ ಸಂಪುಟ ಉಪಸಮಿತಿಗಳು ಮತ್ತು ಏಕಸದಸ್ಯರ ಆಯೋಗಗಳನ್ನು ರಚನೆ ಮಾಡಿ ರಿಪೋರ್ಟನ್ನು ತಗೊಂಡು ಅಲ್ಲಿ ಜಾರಿ ಮಾಡೇ ಬಿಟ್ರು. ಆದರೆ ಇವತ್ತೇನು ದಲಿತ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯದ ಚಾಂಪಿಯನ್ ನಾನೇ ಅಂತ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿದ್ದಾರೆ. ಇವತ್ತು ಪ್ರತಿ ಸಾರಿ ಕಳೆದ 30 ವರ್ಷಗಳಲ್ಲಿ 2013ರಿಂದ 18ರವರೆಗೆ ಅವರೇ ಮುಖ್ಯಮಂತ್ರಿ ಇದ್ದರು. ಬಹುಮತದ ಸರ್ಕಾರ ಇತ್ತು. ಅವತ್ತು ಕೂಡ ಯಾಮಾರಿಸಿದ್ರು, ಆ ದಿನಗಳಲ್ಲಿ ಕೂಡ ಯಾಮಾರಿಸಿದ್ರು. ಮತ್ತೊಂದು ಸಾರಿ ಬಹುಮತದ ಸರ್ಕಾರ ಬಂದಿದೆ, ಈಗಲೂ ಕೂಡ ಯಾಮಾರಿಸ್ತಿದ್ದಾರೆ. ನೋಡಿ, ನ್ಯಾಯಮೂರ್ತಿ ಸದಾಶಿವ ಆಯೋಗ ಸೈಲೆಂಟ್ ಮಾಡ್ರು, ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಕೂಡ ವರದಿ ಕೊಡ್ತು. ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನು ಕೊಟ್ಟು ಯಾವ ವರ್ಗಗಳಿಗೆ 6, 5, 3, 1 ಈ ಥರ ವರ್ಗೀಕರಣ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತು. ಅವತ್ತಿನ ಸದಾನಂದ ಗೌಡರ ಸರ್ಕಾರದ ಸಂದರ್ಭದಲ್ಲಿ. ಅದಾದ ನಂತರ BJP ಸರ್ಕಾರ ಬಂತು. BJP ಸರ್ಕಾರ ಕೂಡ ಮಾನ್ಯ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ಮೀಸಲಾತಿಯನ್ನು ಹೆಚ್ಚಳ ಮಾಡಿದರು. ಪರಿಶಿಷ್ಟ ಜಾತಿ ಇರತಕ್ಕಂಥ 15% ಇರತಕ್ಕಂಥ ಇದನ್ನು 17%ಕ್ಕೆ ಹೆಚ್ಚಿಸಿದರು ಮತ್ತು ಪರಿಶಿಷ್ಟ ಪಂಗಡಕ್ಕೆ 3% ಇರತಕ್ಕಂಥದ್ದನ್ನು 7%ಗೆ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಈಗಾಗಲೇ ಜಾರಿಯಲ್ಲಿ ಇದು ಕೂಡ ಮೀಸಲಾತಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಮುಂದೆ ಹೋಗಿ ಅಂದಿನ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿದ್ರು. ಮಾಧುಸ್ವಾಮರ ನೇತೃತ್ವದಲ್ಲಿ ಅಂದಿನ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ನೇತೃತ್ವದ ಸಂಪುಟ ಉಪಸಮಿತಿ ರಚನೆ ಮಾಡಿ ಅವರ ವರದಿ ಪ್ರಕಾರ ಮತ್ತೆ ಮೀಸಲಾತಿ ವರ್ಗೀಕರಣ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತು. ಅದಾದ ನಂತರ ಸುಪ್ರೀಂ ಕೋರ್ಟು ತೀರ್ಮಾನ ಬಂತು, ಸುಪ್ರೀಂ ಕೋರ್ಟ್ ತೀರ್ಪು ಬಂತು 2024ರ ಆಗಸ್ಟ್ 1ನೇ ತಾರೀಕು ಬಂತು. ಇವತ್ತು 1 ವರ್ಷ ಕಳೆದು 2ನೇ ವರ್ಷದಲ್ಲಿ ನಡೀತಾ ಇದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು. ಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ವೀರಪ್ಪ ಅಲಾರ್ವಿ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪಾಪಯ್ಯ ಹಾಗೂ ಕೃಷ್ಣ ನಾಗೇಂದ್ರ, ಪ್ರಸನ್ನ ಚಕ್ರವರ್ತಿ ಇದ್ದರು.